ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಫೋಕ್ಸ್ 24 ಲೈವ್ ಚಾನೆಲ್ಗೆ ಸ್ವಾಗತ. ನಾನು ರವಿ ನಾಯ್ಕಾಪು. ವೀಕ್ಷಕರೇ, ಈ ದಿನ ಒಂದು ವಿಶೇಷವಾದಂತಹ ಒಂದು ವಿಷಯವನ್ನ ಅಥವಾ ಒಂದು ಚಿತ್ರಣವನ್ನ ನಿಮ್ಮ ಮುಂದೆ ನೀಡಲಿಕ್ಕಿದ್ದೇವೆ. ನಾವು ಕಾಸರಗೋಡು ಜಿಲ್ಲೆಯ ಚಂದ್ರಗಿರಿಯಿಂದ ಬಾರ್ಕೂರ್ವರೆಗೆ ತುಳುನಾಡು ಅಂತ ಹೇಳ್ತಾರೆ. ಈಗ ನಾವು ಕಾಸರಗೋಡಿನಿಂದ ಬಂದು ನಿಂತಿರುವಂತದ್ದು ಕುಂದಾಪುರ ತಾಲೂಕಿನ ಬಸ್ರೂರು ಎಂಬ ಸ್ಥಳದಲ್ಲಿ. ಬಹುಶಃ ಬಸ್ರೂರು ಎನ್ನುವಂಥದ್ದು ಅನೇಕ ರೀತಿಯ ಐತಿಹ್ಯಗಳಿಂದ ಕೂಡಿದಂತಹ ಒಂದು ನಾಡು, ದೇವರುಗಳ ಅನೇಕ ದೇವಸ್ಥಾನಗಳ ನಾಡು. ಇಲ್ಲಿ ವಿಶೇಷವಾಗಿ ತುಳುವೇಶ್ವರ ದೇವರ ಸನ್ನಿಧಿಗೆ ನಾವು ಬಂದು ಸೇರಿದ್ದೇವೆ. ಅನೇಕ ವರ್ಷಗಳ ಹಿಂದೆ ಅಥವಾ ವರ್ಷಗಳ ಪ್ರಾಚೀನತೆ ಇರುವಂತಹ ಒಂದು ಕ್ಷೇತ್ರ, ಪರಶುರಾಮನಿಂದ ನಿರ್ಮಿತವಾದ ಕ್ಷೇತ್ರ ಈ ತುಳುವೇಶ್ವರ ಕ್ಷೇತ್ರ ಅಂತ ಐತಿಹ್ಯದಲ್ಲಿ ಹೇಳಿ ಬರ್ತಾ ಇದೆ. ಕಾಲಾನುಕ್ರಮದಲ್ಲಿ ಶಿಥಿಲಾವಸ್ಥೆಗೆ ತಲುಪಿದಂತಹ ಈ ಕ್ಷೇತ್ರ 1500 ವರ್ಷಗಳ ಹಿಂದಿನವರೆಗೆ ಅನೇಕ ಜನಾಂಗಗಳು, ಬುಡಕಟ್ಟು ಜನಾಂಗದವರು ಕೂಡ ಆರಾಧನೆ ಮಾಡಿಕೊಂಡು ಬರ್ತಾ ಇದ್ರು. ಆದ್ರೆ ಕೊನೆಗೆ ಶಿಥಿಲಾವಸ್ಥೆಗೆ ಬಂದಂತಹ ಈ ಕ್ಷೇತ್ರದಲ್ಲಿ ಇತ್ತೀಚೆಗೆ ನಡೆಸಿದಂತಹ ಅಷ್ಟಮಂಗಲ ಪ್ರಶ್ನೆಯ ಪ್ರಕಾರ ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು. ಈ ಕ್ಷೇತ್ರದ ಅಭಿವೃದ್ಧಿ ಆದ್ರೆ ಸಮಸ್ತ ತುಳುನಾಡಿನ ಜನತೆ ಅಭಿವೃದ್ಧಿ ಆಗ್ತದೆ, ಶಾಂತಿ ನೆಮ್ಮದಿ ನೆಲೆಸ್ತದೆ ಅಂತ ಹೇಳುವಂತದ್ದು ದೇವವಾಣಿಯಲ್ಲಿ ಅಥವಾ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡು ಬಂತು. ಆ ನಿಟ್ಟಿನಲ್ಲಿ ಈ ಕ್ಷೇತ್ರವನ್ನ ಪುನರ್ ನಿರ್ಮಾಣ ಮಾಡಬೇಕು, ವಿಸ್ತಾರಗೊಳಿಸಬೇಕು ಅಂತ 2 ಸೆನ್ಸ್ ಸ್ಥಳ ಮಾತ್ರ ಇರುವಂತಹ ಈ ಕ್ಷೇತ್ರ. ಇಲ್ಲಿನ ತುಳುವೇಶ್ವರ ತುಳುವೇಶ್ವರ ಎನ್ನುವಂತ ಆ ಲಿಂಗವು ಇವತ್ತು ಅದರ ಸುತ್ತ ದೊಡ್ಡದಾಳದಂತ ಆಲದ ಮರ, ವರ್ಷಗಳ ಹಳಮೆ ಇರುವಂತಹ ಆಲದ ಮರ ಬೆಳೆದುಕೊಂಡಿದೆ. ಅದರ ಮುಂಭಾಗದಲ್ಲಿ ನಂದಿಯನ್ನು ಕಾಣಬಹುದು. ಈ ರೀತಿ ಬೇರೆ ಬೇರೆ ತುಳುವೇಶ್ವರನ ಪ್ರಾಣ ಸಖಿಯಾದಂತಹ ತುಳುವೇಶ್ವರಿಯ ಸಾನ್ನಿಧ್ಯವನ್ನು ಕೂಡ ಪತ್ತೆ ಹಚ್ಚಿದ್ದಾರೆ. ಅದೇ ರೀತಿ ಪಂಜುರ್ಲಿಯ ಸಾನ್ನಿಧ್ಯ ಕೂಡ ಇಲ್ಲಿ ಉಂಟು ಅಂತ, ವರಾಹನ ಸಾನ್ನಿಧ್ಯ ಕೂಡ ಇಲ್ಲಿ ಉಂಟು ಅಂತ ಹೇಳ್ತಾರೆ. ಇದೆಲ್ಲದಕ್ಕೂ ಸರಿಯಾದ ನೆಲೆಗಟ್ಟಾಗಬೇಕು. ಅದೇ ರೀತಿ ಇನ್ನಷ್ಟು ಸ್ಥಳ ಖರೀದಿ ಮಾಡಿ ಕ್ಷೇತ್ರವನ್ನು ವಿಸ್ತರಿಸಬೇಕು. ಸಮಸ್ತ ಲೋಕದಾದ್ಯಂತ ನೆಲೆಸಿರುವಂತಹ ತುಳು ಬಾಂಧವರ ಆಸ್ತಿಕ ಬಾಂಧವರ ಶ್ರದ್ಧಾ ಕೇಂದ್ರವಾಗಿ ಬೆಳಗಬೇಕು ಎನ್ನುವಂತ ನಿಟ್ಟಿನಲ್ಲಿ ಈ ಕ್ಷೇತ್ರ ಜೀರ್ಣೋದ್ಧಾರ ಆಗ್ಲಿಕ್ಕಿದೆ. ಅದರ ಪೂರ್ವಭಾವಿಯಾಗಿ ಈ ಶುಭ ದಿನದಂದು ಇಲ್ಲಿ ಸಹಸ್ರ ದೀಪೋತ್ಸವ ಎನ್ನುವಂತ ಪುಣ್ಯ ಕಾರ್ಯ ನಡೀತಾ ಇದೆ. ಸಹಸ್ರಾರು ದೀಪಗಳನ್ನ ಹಚ್ಚಿ ಶ್ರೀ ದೇವರನ್ನ ಪ್ರಾರ್ಥಿಸುವಂತ ಒಂದು ಪುಣ್ಯ ಕಾರ್ಯ. ಇದರಲ್ಲಿ ಅನೇಕ ಯತಿವರಿಯರುಗಳು, ಧಾರ್ಮಿಕ ಮುಖಂಡರು ಸೇರಿಕೊಳ್ತಾ ಇದ್ದಾರೆ. ಸಹಸ್ರಾರು ಮಂದಿ ಭಗವದ್ಭಕ್ತರು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಒಟ್ಟಿನಲ್ಲಿ ದೊಡ್ಡ ಒಂದು ತುಳುನಾಡಿನ ಸಾಂಸ್ಕೃತಿಕ ಆಧ್ಯಾತ್ಮಿಕತೆಯ ಶಕ್ತಿಯನ್ನು ಅಥವಾ ಆಧ್ಯಾತ್ಮಿಕ ಶ್ರದ್ಧೆಯನ್ನ ಬೆಳಗಿಸುವಂತ ಒಂದು ಕ್ಷೇತ್ರವಾಗಿ ತುಳುವೇಶ್ವರ ಕ್ಷೇತ್ರ ಮಾರ್ಪಾಡುಗೊಳ್ಳಲಿಕ್ಕಿದೆ. ಜಗತ್ತಿನಾದ್ಯಂತ ತುಳು ಬಾಂಧವರು ಇಲ್ಲಿ ಮುಂದಿನ ಕೆಲಸ ಕಾರ್ಯಗಳಿಗೆ ಉದಾರವಾಗಿ ಸಹಾಯದ ಹಸ್ತವನ್ನ ಈಗಾಗಲೇ ಘೋಷಿಸಿದ್ದಾರೆ. ಇಲ್ಲಿನ ಮತ್ತೊಂದು ವಿಶೇಷತೆ ಅಂತ ಹೇಳುವಂತದ್ದು, ಬುಡಕಟ್ಟು ಜನಾಂಗದವರು ಆರಾಧಿಸಿಕೊಂಡು ಬಂದ ಕಾರಣ ಇಲ್ಲಿ ಅನೇಕ ಸಾಂಪ್ರದಾಯಿಕ ಕಲೆಗಳು, ಬುಡಕಟ್ಟು ಜನಾಂಗದವರ ಕಲೆಗಳ ಪ್ರದರ್ಶನ ನಡೀತಾ ಇದೆ. ಅದೇ ರೀತಿ ಇಲ್ಲಿನ ಆರಾಧನೆ, ಅಭಿಷೇಕ ಮಾಡುವಂತ ಒಂದು ಈ ಸಂಪ್ರದಾಯ ಎಲ್ಲ ಜನಾಂಗದವರಿಗೂ ಇಲ್ಲಿ ಅಭಿಷೇಕ ಮಾಡಬಹುದಾದಂತಹ ಒಂದು ಸೌಕರ್ಯ ಇದೆ ಅಂತಲೂ ಇದಕ್ಕೆ ಸಂಬಂಧಪಟ್ಟವರು ತಿಳಿಸ್ತಾರೆ. ಬನ್ನಿ, ಒಟ್ಟಿನಲ್ಲಿ ಈ ಕ್ಷೇತ್ರದ ವಿಶೇಷತೆಗಳೇನು, ಇಲ್ಲಿನ ಕಾರಣಿಕವೇನು, ಇಲ್ಲಿನ ಐತಿಹ್ಯವೇನು, ಮುಂದೆ ಇಲ್ಲಿ ನಡೆಯಬೇಕಾದಂತ ಕೆಲಸ ಕಾರ್ಯಗಳೇನು, ಅದರ ರೂಪುರೇಷೆಗಳೇನು, ಅದರ ಖರ್ಚು ವೆಚ್ಚಗಳೇನು, ಎಲ್ಲ ಬಗ್ಗೆ ಈ ಕ್ಷೇತ್ರದ ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ ಬನ್ನಿ.
ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಒಡಿಯೂರು ಅವರು ಈಗ ನಮ್ಮ ಜೊತೆಗಿದ್ದಾರೆ. ಈ ಸಹಸ್ರ ದೀಪೋತ್ಸವಕ್ಕೆ ಪ್ರಥಮ ದೀಪವನ್ನ ಪ್ರಜ್ವಲಿಸುವ ಮೂಲಕ ಈ ಸಂಭ್ರಮದ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಶ್ರೀ ಗುರುಗಳು ಈಗ ನಮ್ಮ ಜೊತೆಗೆ ಫಾಕ್ಸ್ 24 ಜೊತೆಗೆ ನುಡಿ ಮುತ್ತುಗಳನ್ನ ನೀಡಲಿಕ್ಕಿದ್ದಾರೆ. ಆತ್ಮೀಯ ಬಂಧುಗಳೇ, ವಿಶೇಷವಾಗಿರುವಂತ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಸಹಸ್ರ ದೀಪಾವಳಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಲವಾರು ವ್ಯಕ್ತಿಗಳಿಂದ ದೀಪ ಆರಾಧನೆ ಮಾಡಿರುವಂತದ್ದು ವಿಶೇಷವಾದ ಒಂದು ಸಂಭ್ರಮದ ಸಮಯ ಅಂತ ಹೇಳಿ ನಾನು ಸಂತಸ ಪಡ್ತೇನೆ. ಇಲ್ಲಿಯ ಭಗವಂತ ವೃಕ್ಷವನ್ನೇ ಆಲಯವಾಗಿ ಮಾಡಿಕೊಂಡು ತಾನು ಒಳಗೆತ್ತುಕೊಂಡು ಎಲ್ಲರನ್ನು ಅರಸುವಂತಹ ಪ್ರಕೃತಿಯೊಳಗೆ ಭಗವಂತ ಅಂತ ಪುರಾಣದಲ್ಲಿ ಒಂದು ಕತೆ ಬರ್ತದೆ. ಯಾಕಂತಂದ್ರೆ ಭಸ್ಮಾಸುರನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಶಿವನು ಓಡಾಟ ಮಾಡುವಾಗ ದಾರಿ ಸಿಕ್ಕದಿರುವಾಗ ಮರಕ್ಕೆ ಸುತ್ತು ಬರ್ತಾ ಇರುವಾಗ ಮರವು ಒಂದಷ್ಟು ಸೀಳಾಗಿ ಒಳಗೆ ಶಿವನನ್ನ ಅವಿತುಕೊಳ್ಳುವಂತೆ ವ್ಯವಸ್ಥೆ ಮಾಡಿತು ಅಂತ. ಆದ್ರಿಂದ ಈ ವೃಕ್ಷಕ್ಕೂ ಶಿವನಿಗೂ ನೇರವಾದ ಸಂಬಂಧ ಇದೆ. ಸನಾತನ ಸಂಸ್ಕೃತಿಯಲ್ಲಿ ನಾವು ನೋಡುತ್ತಿದ್ರೆ ಒಂದು ಆರಾಧನಾ ಪದ್ಧತಿಯಲ್ಲಿ ವಿಶೇಷವಾದ ಸ್ಥಾನಮಾನ ಇದೆ. ಎಲ್ಲರಿಗೂ ಹೋಗಿ ಮುಟ್ಟಿ ಪೂಜೆ ಮಾಡುವಂತಹ ಒಂದಷ್ಟು ಅಸ್ಪೃಶ್ಯತೆ ಇಲ್ಲದೆ ಇರುವಂತಹ ದೇವ ಅಂದ್ರೆ ಅದು ಶಿವ ಅಂತ. ಒಳ್ಳೆ ಸಂದರ್ಭದಲ್ಲಿ ನಾವಿಲ್ಲಿ ಸೇರುವಂತಾಗಿದೆ. ಅಭಿವೃದ್ಧಿ ಕಾರ್ಯಗಳು ಶೀಘ್ರವಾಗಿ ನಡೆಯಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಅವನೇ ನುಡಿಸಬೇಕು, ಅವನೇ ನಡೆಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ವಿರಮಿಸ್ತೇವೆ. ಸದ್ಯ ಜೀರ್ಣೋದ್ಧಾರಕ್ಕೆ ಅಣಿಯಾಗಿರುವಂತಹ ಕ್ಷೇತ್ರದ ಮುಂಭಾಗದಲ್ಲಿ ಈ ಕ್ಷೇತ್ರದ ಒಳಗೆ ಬರುವಾಗಲೇ ಒಂದು ಪ್ರಕೃತಿ ದತ್ತವಾದಂತಹ ಒಂದು ಸೌಗಂಧ ಕಾಣ್ತಾ ಇದೆ. ದೇವರ ವಿಗ್ರಹವು, ದೇವರ ಶಿವಲಿಂಗವು ಒಂದು ಬೃಹದಾಕಾರದ ಆಲದ ಮರದೊಳಗೆ ದೇವ ವಿಗ್ರಹವು ಕಂಡು ಬರ್ತಾ ಇದೆ. ಬಹಳಷ್ಟು ವಿಸ್ತಾರವಾಗಿ ಹರಡಿಕೊಂಡಿರುವಂತ, ಬಹುಶಃ ಇದರಿಂದಲೇ ನಾವು ಊಹಿಸಬಹುದು ಈ ಒಂದು ಆಲದ ಮರಕ್ಕೆ ಎಷ್ಟು ವರ್ಷಗಳ ಹಳಮೆ ಇರಬಹುದು ಅಂತ. ಅದಕ್ಕಿಂತಲೂ ಅನೇಕ ನೂರಾರು ಸಹಸ್ರಾರು ವರ್ಷಗಳ ಹಿಂದೆ ಇಲ್ಲಿ ತುಳುವೇಶ್ವರ ದೇವರ ಈ ಸಾನ್ನಿಧ್ಯ ನೆಲೆಯಾಗಿತ್ತು ಅಂತ ಹೇಳಲಾಗ್ತದೆ. ಆ ನಂತರ ಮರ ಬೆಳೆದು ಬಂತು ಅಂತ. ಆ ರೀತಿಯಲ್ಲಿ ಮರದೊಳಗೆ ದೇವರು ಇವತ್ತು ಭಕ್ತರಿಗೆ ಅಭಯವನ್ನು ನೀಡುವಂತ ಒಂದು ವ್ಯವಸ್ಥೆ ಅಥವಾ ಇದು ಕಾಣಬಹುದು. ಅದೇ ರೀತಿಯಲ್ಲಿ ದೇವಸ್ಥಾನದ ಹೊರಗಿನ ಗರ್ಭಗುಡಿಯ ಒಂದು ಚಿತ್ತಾಕಾರ ಹಳೇ ಕಾಲದ ಒಂದು ನಿರ್ಮಾಣ ಇಲ್ಲಿ ಕಂಡು ಬರ್ತಾ ಇದೆ. ಇದರ ದ್ವಾರ, ಬಾಗಿಲು ಇದನ್ನೆಲ್ಲ ನೋಡಿದ್ರೆ ಎಷ್ಟೋ ವರ್ಷಗಳ ಹಿಂದಿನ ನಿರ್ಮಾಣ ಕಾಣ್ತಾ ಇದೆ. ಅದೇ ರೀತಿ ಸರಿಯಾಗಿ ಈ ಶಿವ ದೇವನಿಗೆ ಸರಿಯಾಗಿ ಅಭಿಮುಖವಾಗಿ ನಂದಿಯ ವಿಗ್ರಹ ಕೂಡ ಇದೆ. ನಂದಿಯ ಒಂದು ದೇವರನ್ನು ಮುಖಾಮುಖಿಯಾಗಿ ನೋಡುವಂತಹ ಒಂದು ನಂದಿ, ಬಹಳಷ್ಟು ಕಾರಣಿಕ ಉಳ್ಳಂತ ನಂದಿ ಅಂತ ಅನೇಕ ಮಂದಿ ತಿಳಿಸಿದ್ದಾರೆ. ಆ ಬಗ್ಗೆ ಎಲ್ಲ ನಾವು ಇದರ ಜವಾಬ್ದಾರಿಯುತರಿಂದ ನಾವು ಮಾತನಾಡಬಹುದು. ಇವತ್ತು ಸಹಸ್ರ ದೀಪೋತ್ಸವ ನಡೆಯುವಂತ ಈ ಸುಂದರ ಸಂದರ್ಭದಲ್ಲಿ ಪ್ರದೇಶ ಸಾಲಂಕೃತವಾಗಿದೆ, ಹೂಗಳಿಂದ ಅಲಂಕರಿಸಲಾಗಿದೆ. ಅದೇ ರೀತಿ ಅನೇಕ ಭಗವದ್ಭಕ್ತರು ಕ್ಷೇತ್ರಕ್ಕೆ ಹರಿದು ಬರ್ತಾ ಇದೆ. ತುಳುವೇಶ್ವರ ಅಂತ ಹೇಳುವಾಗ ಚಂದ್ರಗಿರಿಯಿಂದ ಬಾರ್ಕೂರ್ವರೆಗೆ ತುಳುನಾಡು ಅಂತ ಹೇಳ್ತಾರೆ. ತುಳುವರು ಹೋದಲ್ಲಿ ಎಲ್ಲ ಜಗತ್ತಿನಾದ್ಯಂತ ನೆಲೆಸಿರುವಂತ ತುಳುವರೆಲ್ಲರೂ ಕೂಡ ತುಳುವಮ್ಮನ ಮಕ್ಕಳು ಅಂತ ಹೇಳಿ ತುಳುವೇಶ್ವರನ ಸನ್ನಿಧಿಗೆ ಬಹುಶಃ ಈ ದಿನ ವಿದೇಶಗಳಿಂದ ಕೂಡ ಭಗವದ್ಭಕ್ತರು ಇಲ್ಲಿ ಬಂದಿದ್ದಾರೆ ಅಂತ ತಿಳಿಯಲಾಗ್ತದೆ. ಅದೇ ರೀತಿ ಇಬ್ಬರು ಯತಿವರಿಯರು ಬಂದಿದ್ದಾರೆ, ಒಡಿಯೂರು ಶ್ರೀಗಳು, ಹಾಗೆ ಅವರ ಸಹಿತ ಇಬ್ಬರು ಯತಿವರಿಯರು, ಅನೇಕ ಧಾರ್ಮಿಕ ಮುಖಂಡರು, ಅನೇಕ ಇಲ್ಲಿನ ಪರಿಸರದ ಕೆಲವಾರು ಕ್ಷೇತ್ರಗಳಿಂದ ಇಲ್ಲಿಗೆ ಸಾಲಂಕೃತವಾಗಿ ಬ್ಯಾಂಡ್ ವಾದ್ಯ ಘೋಷಗಳೊಂದಿಗೆ ಮೆರವಣಿಗೆ ಆಗಮಿಸಿದೆ. ಅನೇಕ ಕಲಾ ಪ್ರದರ್ಶನಗಳು ಮೇಳೈಸಿವೆ, ಕಲಾ ತಂಡಗಳು ಭಾಗವಹಿಸಿವೆ. ತುಳುನಾಡಿನ ಕಲೆಯಾದಂತ ಕಳರಿಯ ಒಂದು ಸಾಂಕೇತಿಕ ಪ್ರದರ್ಶನ ಕೂಡ ಎಲ್ಲರ ಆಕರ್ಷಣೆಗೆ ಪಾತ್ರವಾಗಿದೆ. ಶಾಸ್ತ್ರೀಯ ನೃತ್ಯ ಕಲೆಗಳು, ಜಾನಪದ ನೃತ್ಯ ಕಲೆಗಳು, ಅದೇ ರೀತಿ ಬುಡಕಟ್ಟು ಜನಾಂಗದ ಸಾಂಸ್ಕೃತಿಕ ನಾಟ್ಯ ಕಲೆಗಳ ಪ್ರದರ್ಶನವಾಗಿದೆ. ವಿಶೇಷ ಅಂತ ಹೇಳಿದ್ರೆ ಬುಡಕಟ್ಟು ಜನಾಂಗದವರು ಅನೇಕ ಸಹಸ್ರಾರು ವರ್ಷಗಳ ಹಿಂದೆ ತುಳುವೇಶ್ವರನನ್ನು ಆರಾಧಿಸ್ತಾ ಇದ್ರು ಅಂತ. ಆದ ಕಾರಣ ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಆರಾಧನೆ ಮಾಡುವಂತ ಶ್ರೀ ದೇವರಿಗೆ ಅಭಿಷೇಕವನ್ನು ಕೊಡುವಂತ ಒಂದು ವಿಶೇಷತೆ ಈ ದೇವಸ್ಥಾನದಲ್ಲಿ ಇದೆ ಅಂತ ಹೇಳ್ತಾರೆ. ಉಳಿದೆಲ್ಲ ವಿಷಯಗಳನ್ನ ನಾವು ಸಂಬಂಧಪಟ್ಟವರಿಂದಲೇ ಕೇಳಿ ತಿಳಿಯೋಣ. ಈಗಾಗಲೇ ತಿಳಿಸಿದಂತೆ ತುಳುನಾಡಿನ ಸಾಂಸ್ಕೃತಿಕ ಆಧ್ಯಾತ್ಮಿಕತೆಯ ವೈಭವವನ್ನು ಸಾರುವಂತಹ ಒಂದು ಪುಣ್ಯದ ನೆಲ ಬಸ್ರೂರಿನ ಈ ತುಳುವೇಶ್ವರ ದೇವಸ್ಥಾನದ ಮುಂದೆ
ಈ ದಿನ ನಡೆದಂತಹ ಸಹಸ್ರ ದೀಪೋತ್ಸವದ ಈ ಶುಭ ಗಳಿಗೆಯಲ್ಲಿ ಇದೀಗ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ತುಳು ವರ್ಲ್ಡ್ ಫೌಂಡೇಶನ್ನ ನಿರ್ದೇಶಕರು, ಬಹುಶಃ ಈ ತುಳುವೇಶ್ವರ ದೇವಸ್ಥಾನದ ಈ ಜೀರ್ಣೋದ್ಧಾರ ಕಾರ್ಯಗಳಿಗೆ ಪ್ರಾರಂಭ ಕಲ್ಪಿಸಿದಂತಹ ರೂವಾರಿಗಳಲ್ಲೊಬ್ಬರು, ಮುಖ್ಯ ರೂವಾರಿಯೂ ಆಗಿರುವಂತಹ ಶ್ರೀ ರಾಜೇಶ್ ಆಳ್ವ ಅವರು ನಮ್ಮ ಜೊತೆಗಿದ್ದಾರೆ. ಈ ಕ್ಷೇತ್ರದ ಐತಿಹ್ಯ, ಕಾರಣಿಕ, ಅದೇ ರೀತಿ ಮುಂದಿನ ದಿನಗಳ ಚಟುವಟಿಕೆ ಏನು, ಯಾವ ರೀತಿಯಲ್ಲಿ ಈ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಗಳು ನಡೀತವೆ ಎನ್ನುವಂಥದ್ದನ್ನು ಅವರಿಂದಲೇ ನಾವು ಕೇಳಿ ತಿಳಿಯೋಣ. ನಮಸ್ತೆ. ಮೊದಲನೇದಾಗಿ ಅದೇ ಕ್ಷೇತ್ರದ ಕಾರಣಿಕ ಮತ್ತು ಈ ಐತಿಹ್ಯವನ್ನು ತುಳುವೇಶ್ವರ ದೇವರು ಅಂತ ಹೇಳಿದ್ರೆ ಇದು ಇಲ್ಲಿ ನಾವು ಮೊನ್ನೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ತಿಳಿದಂತೆ ಸುಮಾರು 1200 ವರ್ಷಗಳ ಹಿಂದೆ, ಯಾಕಂದ್ರೆ ಅದಕ್ಕಿಂತ ಮೊದಲೇ ಇತ್ತು ಸುಮಾರು, ಯಾಕಂದ್ರೆ ಇದೊಂದು ಪರಶುರಾಮ ಸೃಷ್ಟಿ ದೇವರು. ಈ ದೇವರು ಪರಶುರಾಮನ ಸೃಷ್ಟಿ ಅಂತ ಹೇಳಿದ್ರೆ 1500 ವರ್ಷಗಳಿಂದ ಇಲ್ಲಿಯ ಮೂಲ ನಿವಾಸಿಗಳು ಈ ದೇವರನ್ನು ಪೂಜಿಸುತ್ತಿದ್ದರು ಎಂಬ ಐತಿಹ್ಯ ಸಿಕ್ಕಿದೆ. ಆದ ಕಾರಣ ಈ ತುಳುವೇಶ್ವರನಿಗೆ ಅತ್ಯಂತ ಪ್ರೀತಿಯ ಪ್ರಥಮವಾಗಿ ಸಿಕ್ಕಿದ ನೈವೇದ್ಯ ನೇರಳೆ ಹಣ್ಣು. ಅದಕ್ಕೆ ಈ ತುಳುವೇಶ್ವರನಿಗೆ ಇನ್ನು ಪ್ರಿಯವಾದ ನೈವೇದ್ಯ ಯಾವುದಂದ್ರೆ ನೇರಳೆ ಹಣ್ಣು, ಆದ್ರೆ ಮುಳ್ಳು ಸೌತೆ, ಆ ರೀತಿ ವಿಷಯಗಳಿವೆ. ಅದೇ ರೀತಿ ತುಳುವೇಶ್ವರನಿಗೆ ಇದರ ಮುಂಭಾಗದಲ್ಲಿ ಒಂದು 500 ಮೀಟರ್ಗಳ ಆಚೆ ತುಳುವೇಶ್ವರಿ ದೇವಿ ಇದ್ದಾಳೆ. ಅಥವಾ ತುಳುವೇಶ್ವರಿ ಅಂತ ಹೇಳಿದ್ರೆ ಮೂಲ ಆಳುಗಳ ದೇವರು ಅಂತ ಹೆಸರು ಅದಕ್ಕೆ. ಅವಳು ತುಳುವೇಶ್ವರಿಯು ಹೌದು. ಅಲ್ಲಿ ಈ ಮೊದಲು ಕಾಲಘಟ್ಟದಲ್ಲಿ ನಮ್ಮ ಯಾರು ಇಲ್ಲಿ ಪೂರ್ವ ಜನರು ಇದ್ದಾರೋ ಅವರು ಕಂಗಿಲು ನೃತ್ಯದ ಮೂಲಕ ದೇವರನ್ನು ಮನರಂಜಿಸ್ತಿದ್ರು ಎಂಬುದು ಕೂಡ ಆ ಜನಗಳು ಬೇರೆ ಬೇರೆ ಜನಾಂಗಗಳಿದ್ದಾರೆ. ಅದು ಯಾವ ಜನಾಂಗ ಅಂತ ನಮಗೆ ಅದು ಸ್ಪಷ್ಟವಾಗಿ ಮೊನ್ನೆ ಸಿಕ್ಲಿಲ್ಲ. ಆದ್ರೆ ಕಂಗಿಲು, ಕರಂಗೋಲು ಅಂತಹ ನೃತ್ಯಗಳಿಂದ ಅವರನ್ನು ಅದು ಪ್ರಿಯವಾದಂತಹ ನೃತ್ಯ ನಮ್ಮ ಈ ಶಿವನಿಗೆ ಮತ್ತು ಶಿವನಿಗೆ. ಕಾರಣ ಅಂತ ಹೇಳಿದ್ರೆ ಮೊದಲ ಕಾಲಘಟ್ಟದಲ್ಲಿ ಇಲ್ಲಿ ಬಸೂರಿ ಎಂಬ ಒಂದು ರೋಗ ಬರ್ತಿತ್ತು. ಆ ಬಸೂರಿಗೆ ಅಲ್ಲಿ ತುಳುವೇಶ್ವರಿ ದೇವಿಯ ಬಳಿ ಒಂದು ಬಾವಿ ಇತ್ತು. ಆ ಬಾವಿಯ ಮೂಲಕ ಆ ಬಾವಿಯ ನೀರನ್ನು ಈ ನೃತ್ಯವನ್ನು ಮಾಡಿ ಮಾರಿ ಕಳೆಯುವುದು ಅಂತ ಹೇಳ್ತಾರೆ. ಈ ನೃತ್ಯವನ್ನು ಮಾಡಿ ಆ ಮುಖಾಂತರ ಜನರ ರೋಗವನ್ನು ನಿವಾರಿಸುತ್ತೆ. ಹಾಗೆ ಬಸೀರು ಊರು ಅಂತ ಹೇಳಿದ್ರೆ ಬಸೀರು ಬಂದಂತಹ ಊರನ್ನು ಹಾಗೆ ಬಸೂರು ಎಂಬ ಹೆಸರು ಕೂಡ ಬಂದಂತಹ ಐತಿಹ್ಯಗಳು ಮೊನ್ನೆ ಅಷ್ಟಮಂಗಳದಲ್ಲಿ ಅದು ಕಂಡು ಬಂದಿದೆ. ಅದೇ ರೀತಿ ಇದು ನಮ್ಮ ಮೂಲ, ನಾವು ದೇವರನ್ನು ಯಾರು ನಂಬುತ್ತೇನೆ ಅಂತ ವರಾಹ ಪಂಜುರ್ಲಿ ಅವತಾರ, ವಾರಾಹಿ ನದಿ ತೀರ ಇದು. ಅದಕ್ಕೆ ಇದು ವರಾಹ ಅವತಾರ ಆದಂತಹ ಜಾಗ ಇದು. ಹಾಗೆ ವರಾಹ ಅಂತ ಹೇಳಿದ್ರೆ ವರಾಹ ಅವತಾರ, ಈ ಪರಶುರಾಮ ಸೃಷ್ಟಿಗೂ ಮೊದಲು ಈ ಒಂದು ಜಾಗಕ್ಕೆ ಐತಿಹ್ಯ ಇದೆ. ಅದು ವರಾಹ ಪಂಜುರ್ಲಿ. ಯಾಕೆ ನಾವು ಪಂಜುರ್ಲಿಯನ್ನು ಹೇಳ್ತಿದ್ದೇವೆ, ವರಾಹನ ಬೆವರಿನಿಂದ ಬಿದ್ದಂತ ಪಂಜುರ್ಲಿ. ಹಾಗೆ ವರಾಹ ದೇವರು ಒಳಗು, ಹೊರಗೆ ಪಂಜುರ್ಲಿಯಾಗಿಯೂ ಇಲ್ಲಿ ಆರಾಧನೆ ಆಗ್ಬೇಕು ಎಂಬುದು ಒಂದು ಅಷ್ಟು ಪ್ರಾಚೀನತೆ ಈ ಒಂದು ಈ ಬಸೂರು ಜಾಗಕ್ಕೆ ಇದೆ. ನಾವು ಬಸೂರಿಗೆ ಬಂದದ್ದು ಬರೇ ಯಾಕಂದ್ರೆ ತುಳುವೇಶ್ವರ ದೇವಸ್ಥಾನ ನೋಡ್ಬೇಕಂತಲ್ಲ, ತುಳುನಾಡಿನ ಇಷ್ಟು ಇತಿಹಾಸ ಇದೆ ಅಂತೇಳಿ ಇದೊಂದು ಅಧ್ಯಯನ ಕೇಂದ್ರ ಆಗ್ಬೇಕಂತ ನಮ್ಮ ಆಸೆ. ಯಾಕಂದ್ರೆ ಇಡೀ ತುಳುನಾಡಿನ ಐತಿಹ್ಯಗಳು, ಯಾಕಂದ್ರೆ ಇದರ ನಾಗರಿಕತೆ ಅಂತ ಹೇಳ್ಬೇಕು, ಒಂದು ನಾಗರಿಕತೆ ಉದ್ಭವದಂತಹ ಜಾಗ ಇಲ್ಲಿ ಇದೆ. ಆದ ಕಾರಣ ಇದು ತುಂಬಾ ವ್ಯತ್ಯಾಸಗಳು. ಯಾಕಂದ್ರೆ ನಾವು ನಮ್ಮ ಜನಪದ ಆಗಿರ್ಲಿ, ಅಥವಾ ನಮ್ಮ ನಾಟ್ಯ ವೈದ್ಯ ಆಗಿರ್ಲಿ, ಅಥವಾ ನಮ್ಮ ಕಲೆಗಳಾಗಿರ್ಲಿ, ಅಥವಾ ನಮ್ಮ ಆಹಾರ ಪದ್ಧತಿಗಳಾಗಿರ್ಲಿ, ಜಾತಿ ಪದ್ಧತಿಗಳು ಬರುವುದಕ್ಕಿಂತ ಮೊದಲು, ಯಾಕಂದ್ರೆ ಕಳರಿ ಅಂತ ಒಂದು ಪದ ಬರ್ತದೆ. ಕಳರಿ ಅಂತ ಹೇಳಿದ್ರೆ ಕಳತ್ತಾರಿ ಅಂತೇಳಿ, ಅದನ್ನು ಈಗಲೂ ಕೂಡ ಕೇರಳ ನಾವು ತುಳುನಾಡ ಕಳರಿ ಅಂತಲೇ ಹೇಳ್ತಾ ಇದ್ದೇವೆ. ಕಳರಿ ಉದ್ಭವವಾದಂತ ಜಾಗ ಕೂಡ ಈ ಒಂದು ಸ್ಥಳ. ಅದು ಕಳರಿಯಲ್ಲಿ ಕೂಡ ಈ ಕಳರಿ ಆಗ್ಬೇಕಿದ್ರೆ 16 ಅರಿಗಳು ಸೇರಿ, ಅದರಲ್ಲಿ ನಾಡಾರಿ, ಪೂಜಾರಿ, ಭಂಡಾರಿ, ಓಡಾರಿ, ಆಚಾರಿ, ಇಂತಹ 16 ಅರಿಗಳು ಸೇರಿ. ಯಾಕಂದ್ರೆ ನಾವು ಯಾರು 16 ಬಳಸ್ತಿದ್ದೇವಲ್ಲ, ಈ 16 ಅರಿಗಳು ಸೇರಿ ಸೃಷ್ಟಿಯಾದಂತಹ ಒಂದು ಜಾಗ. ಅದೇ ರೀತಿ ಆಹಾರಗಳು ಹಾಗೆ. ಈಗ ನಾವು ಕುಡುವರಿ ಅಂತ ಹೇಳ್ತೇವೆ, ಅದೊಂದು ಅರಿ ಕುಡು ಅರಿ ಒಟ್ಟಿಗೆ ಅಲ್ಲ, ಅರಿ, ಕುಡುವರಿ, ಮತ್ತೆ ಜೀರ್ದಾರಿ ಅಂತ ತುಂಬಾ ಅರಿಗಳಿದೆ. ಈ ಆಹಾರ ಪದ್ಧತಿಗಳಿಗೂ ಪ್ರತ್ಯೇಕ ಅರಿ ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ಈ ಅರಿ ಎಂಬುದು ಅದು ನಮ್ಮ ಅಕ್ಕಿಗೆ ಸಮಾನವಾಗಿದೆ. ತುಳುವಿನ ಅರಿ ಅಂತ ಹೇಳಿದ್ರೆ ಅದು ಅಕ್ಕಿ ಅಲ್ಲ, ರೈಸ್ ಅಲ್ಲ. ಹಾಗಾದ್ರೆ ಅಷ್ಟು ಅದು ಇಲ್ಲದೆ ಇಲ್ಲ ಎಂಬ ಒಂದು ಭಾವನೆ. ಅದು ಆ ಪದಾರ್ಥಗಳು ಆ ಒಂದು ವೈಶಿಷ್ಟ್ಯತೆ ಇಲ್ಲದಿದ್ರೆ ಈ ಒಂದು ನಮ್ಮ ಜೀವನ ಇಲ್ಲ ಎಂಬ ಆ ಜೀವನವನ್ನು ಮರುಸೃಷ್ಟಿಗೊಳಿಸ್ಲಿಕ್ಕೆ ನಮಗೆ ತುಳುವೇಶ್ವರನ ಮುಖಾಂತರ, ಯಾಕಂದ್ರೆ ಈ ಐತಿಹ್ಯಗಳು ನಮಗೆ ಇನ್ನಷ್ಟು ಇದರ ಬಗ್ಗೆ ಅಧ್ಯಯನಗಳು, ವಿಶೇಷತೆಗಳು ಸಿಗುತ್ತೆ. ಯಾಕಂದ್ರೆ ಬಸೂರಿನ ಕಲ್ಲುಗಳು ಕೂಡ ಮಾತಾಡ್ತಾರೆ. ಪ್ರತಿ ಕಲ್ಲುಗಳಲ್ಲಿ ಕೂಡ ಇತಿಹಾಸ ಇದೆ. ಇದು ಕೆಲವರ ಮನೆಯ ಸ್ಟೆಪ್ ಹೋದ್ರೆ ಅಲ್ಲಿ ಕೂಡ ಅದರಲ್ಲಿ ಇತಿಹಾಸಗಳಿವೆ, ಅದರಲ್ಲಿ ಕೂಡ ಶಾಸನಗಳಿವೆ. ಇನ್ನು ಯಾವುದೇ ಒಂದು ಹೊಳೆಯ ಬರಿದ ಹಾಸುಗಳಿಗೂ ಕೂಡ
ಶಾಸನಗಳಿವೆ, ಅದೆಲ್ಲವೂ ಕೂಡ ನಶಿಸಿ ಹೋಗ್ತಿದೆ. ಅವುಗಳನ್ನು ಕಂಡು ನಮಗೆ ತುಂಬಾ ಬೇಸರ ಆಗ್ತದೆ. ಆದ ಕಾರಣ ಆಸುಪಾಸಿನಲ್ಲೇ ಬೇರೆ 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 ಸುಮಾರು ಇವಾಗಲೇ ಸುಮಾರು 60ಕ್ಕಿಂತಲೂ ಹೆಚ್ಚು ದೇವಸ್ಥಾನಗಳಿದೆ. 365 ದೇವಸ್ಥಾನಗಳಿತ್ತು ಎಂಬ ಐತಿಹಾಸಿಕವೂ ಇದೆ. ಯಾಕಂದ್ರೆ ಬಾರ್ಪುರ್ನಲ್ಲಿ ಇದ್ದಾಗ ಇಲ್ಲಿ ಕೂಡ ಇತ್ತು, ಬಸ್ರೂರ್ನಲ್ಲಿ ಕೂಡ. ಬಸ್ರೂರು ಮತ್ತೊಂದು ವ್ಯಾಪಾರ ಕೇಂದ್ರವೂ ಆಗಿತ್ತು ಮೊದಲಿನ ಕಾಲಘಟ್ಟದಲ್ಲಿ. ಅಂತ ಒಂದು ಇತಿಹಾಸ ಇರುವಂತಹ ತುಂಬಾ ಇತಿಹಾಸ ನಾಗರಿಕತೆ ಇರುವಂತಹ ಜಾಗ ಆಗಿದೆ. ಈಗ ಇಲ್ಲಿನ ಪೂಜಾರಾಧನೆ ಈಗ ಸದ್ಯಕ್ಕೆ ಇದು ಯಾರಂತ ಹೇಳಿದ್ರೆ ಇವಾಗ ಒಂದು 150 ವರ್ಷಗಳ ಹಿಂದೆ ಇಲ್ಲಿ ಒಂದು ಕೊಂಕಣಿ ಕುಟುಂಬದವರಿಗೆ, ಒಂದು ಗೌಡ ಸಾರಸ್ವತ ಬ್ರಾಹ್ಮಣರಿಗೆ ಈ ಒಂದು ಸ್ಥಳ ಅವರು ಪರ್ಚೇಸ್ ಮಾಡಿ, ಅವ್ರಿಗೆ ಗೊತ್ತಿಲ್ಲದೆ ಈ ಸ್ಥಳ ಪರ್ಚೇಸ್ ಮಾಡಿದ್ರು. ಅವರು ಇದನ್ನು ತಿಳಿದು ಇದನ್ನು ಈಗ ಆರಾಧನೆ ಮಾಡ್ತಿದ್ದಾರೆ. ಆದ್ರೆ ಅವರು ಈಗ ಪೂರ್ಣವಾಗಿ, ಯಾಕಂದ್ರೆ ಇನ್ನು ಸಣ್ಣ ಮಟ್ಟಿಗೆ ಇರುವಂತಹ ದೇವಸ್ಥಾನ ಅಲ್ಲ, ತುಂಬು ರಾಜವೈಭವದಲ್ಲಿ ಆದಂತಹ ದೇವಸ್ಥಾನ. ಯಾಕಂದ್ರೆ ಜಾತ್ರೆಗಳು ದೊಡ್ಡ ದೊಡ್ಡ ವೈಭವಿತವಾಗಿ ಆದಂತಹ ಜಾತ್ರೆಗಳಾಗುತ್ತೆ. ಪಗ್ಗು ಪದ್ನೆನ್ಮ ಅಂತ ಸಿರಿದಿನ ಅಂತ ನಾವು ಹೇಳ್ತಿದ್ದೇವೆ. ಪಗ್ಗು ಪದ್ನೆನ್ಮ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ವಿಶೇಷ ದಿನ. ಅವತ್ತು ವೈಭವತ್ವವಾದಂತಹ ಜಾತ್ರೆಗಳೆಲ್ಲ ಇಲ್ಲಿ ನಡೆಯುತ್ತಿದ್ದವು. ಅಂತಹ ವೈಶಿಷ್ಟ್ಯಪ್ರದವಂತ ಜಾಗ. ಮಾತ್ರ ಅಲ್ಲ, ಪ್ರಶ್ನೆಯಲ್ಲಿ ಕಂಡು ಬಂದಿದೆ, ಇಲ್ಲಿ ಇದು ಬರೀ ಒಂದು ವೈದಿಕ ದೇವಸ್ಥಾನ ಆಗ್ಬಾರ್ದು, ಒಟ್ಟಿಗೆ ಎಲ್ಲರಿಗೂ ಮುಟ್ಟಿ ಅಭಿಷೇಕ ಮಾಡ್ಲಿಕ್ಕಿರುವ ಅವಕಾಶ ಕಲ್ಪಿಸಬೇಕಂತೇಳಿ ಅಂತ ಒಂದು ವ್ಯವಸ್ಥೆ ಕೂಡ ಆಗ್ಬೇಕು. ಅಂತಹ ದೇವಸ್ಥಾನ ಆಗ್ಬೇಕು ಇಲ್ಲಿ ಇನ್ನು ಮುಂದೆ ಆಗುತ್ತಿದೆ. ಯಾಕಂದ್ರೆ ಇದು 4ನೇ ಸಲ ನಶಿಸಿ ಹೋಗಿತ್ತು, 4ನೇ ಸಲ ಜೀರ್ಣೋದ್ಧಾರ ಆಗೋದು ಇದೇ ರೀತಿ ಎಷ್ಟೋ ವರ್ಷಗಳ ಹಿಂದೆ. ಇದು 4ನೆಯ ಬಾರಿಯ ಒಂದು ಪುನರ್ವೈಭವ ಈ ದೇವರಿಗೆ ಈಗ ಪ್ರಾರಂಭ ಮಾಡ್ತಿದ್ದೇವೆ. ಈಗ ಈ ದೇವರ ಹೆಸರಲ್ಲಿ ಬರೀ 2 ಸೆನ್ಸ್ ಸ್ಥಳ ಮಾತ್ರವೇ ಇರುವುದು. ಸುತ್ತಮುತ್ತಲೆಲ್ಲ ಮನೆಗಳು ಇದೆಲ್ಲ ಆ ರೀತಿಯಲ್ಲಿ ಆಗಿ ಹೋಗಿದೆ. ಈಗ ಅವುಗಳನ್ನೆಲ್ಲವನ್ನು ಪುನಃ ಖರೀದಿ ಹೆಸರು ದಾನ ರೂಪದಲ್ಲಿ ಪಡೆದು ಈ ದೇವಸ್ಥಾನವನ್ನು ಮರುಸೃಷ್ಟಿಗೊಳಿಸಬೇಕಾಗಿದೆ. ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕು. ಇಲ್ಲಿ ನಾವು ತುಳುನಾಡನ್ನು ಕಳರಿ ಆಗಿರ್ಲಿ ಅಥವಾ ಬೇರೆ ಬೇರೆ ಜನಪದ ಆಗಲಿ, ಎಲ್ಲಾ ವಿಷಯಗಳು ಕೂಡ ಇಲ್ಲಿ ಇದೆ. ಇಲ್ಲಿ ಅಧ್ಯಯನಕ್ಕೆ ಬೇಕಾದಂತ ವಿಷಯಗಳಿವೆ. ಇದನ್ನೆಲ್ಲ ಅಧ್ಯಯನವನ್ನು ಮಾಡ್ಲಿಕ್ಕೋಸ್ಕರ ಅಧ್ಯಯನ ಆಸಕ್ತರಿಗೆ ನಮ್ಮ ಉದ್ದೇಶ ಇಲ್ಲಿ ಒಂದು ಅಧ್ಯಯನ ಕೇಂದ್ರ ಆಗ್ಬೇಕು. ದೇವಸ್ಥಾನದೊಟ್ಟಿಗೆ ಒಂದು ಅಧ್ಯಯನ ಕೇಂದ್ರವಾಗಬೇಕೆಂದು ನಮ್ಮ ಅಭಿಲಾಷೆ. ಹೇಳ್ತಾ ಇದ್ರೆ ಡಾಕ್ಟರ್ ರಾಜೇಶ್ ಆಳ್ವ ಅವರು ನಿಜ ಕಾಸರಗೋಡಿನ ಬದಿಯಡ್ಕ ನಿವಾಸಿ. ಎತ್ತನ ಮಾಮರ ಎತ್ತನ ಕೋಗಿಲೆ ಅಂತ ಕೇಳಿದಾಗ ಇಲ್ಲಿಯ ಬಸ್ರೂರು, ಇಲ್ಲಿಯ ಕಾಸರಗೋಡು ಅಂತ ಯಾವ ಸಂಬಂಧ, ಹೇಗೆ ನೀವು ಇಲ್ಲಿ ತಲುಪಿದ್ದೀರಿ ಅಥವಾ ಇದಕ್ಕೆ ಪ್ರಾರಂಭ ಕಲ್ಪಿಸ್ಲಿಕ್ಕೆ ಇದರೊಂದು ರೂವಾರಿಯಾಗಿ ಇಲ್ಲಿ ಬರ್ಲಿಕ್ಕೆ ನಿಮಗೆ ಹೇಗೆ ಯಾವುದು ಕಾರಣ ಆಯ್ತು ಅಂತ? ನಿಜವಾಗಿ ಹೇಳ್ಬೇಕಿದ್ರೆ ನಾವು 2016ರಲ್ಲಿ ಒಂದು ವಿಶ್ವ ತುಳುವೆ ರಾಯಣ ಅಂತ ಹೇಳಿ ಮಾಡಿದ್ದೆ. ಅದಕ್ಕಿಂತ ಮೊದಲು ನಾವು ಮತ್ತೆ ಅಖಿಲೇಶ್ ಮತ್ತೆ ತುಂಬಾ ಜನ, ಡಾಕ್ಟರ್ ಶ್ರೀನಿಧಿ ಸರಳಾಯರು ಒಂದು ಬಸ್ಸಲ್ಲಿ ತುಂಬಾ ಜನ, ಅಣ್ಣ ಅವರ ತುಂಬಾ ಜನ ನಾವೆಲ್ಲ ಫ್ಯಾಮಿಲಿ ಆಗಿ, ಗೋಪಾಲ ಅಂತ ತುಂಬಾ ಜನ ಇರಿ, ಮತ್ತೆ ಸುಮಾರು ಬಾಲಕೃಷ್ಣ ಕಟ್ಟತ್ತಡೆ ಇವರೆಲ್ಲ ಇವತ್ತು ಬಂದಿದ್ದಾರೆ. ಅವರೆಲ್ಲ ಸೇರಿ ನಾವೊಂದು ಇಲ್ಲಿ ಬಂದಿದ್ದೀವಿ. ಯಾಕಂದ್ರೆ ನನಗೆ ಇಲ್ಲಿ ಈ ಪರಿಸರ ಎಲ್ಲ ಸುತ್ತಿ ನೋಡಿದ್ದೇವೆ. ಆದ್ರೆ ಹೋಗುವಾಗ ಈ ದೇವರು ನಮ್ಮನ್ನು ಯಾಕೆ ನೀವು ಬಿಟ್ಟು ಹೋಗ್ತೀರಿ ಎಂಬ ಒಂದು ಕ್ವಶನ್ ಇರ್ತದೆ. ನೋಡೋಣ ನಮಗೆ ಕಾಣ್ತದೆ, ಅವರಿಗೆ ಒಂದು ಬೇಸರ ಆಗಿದೆ, ನೀವು ನಮ್ಮನ್ನು ಬಿಟ್ಟು ತುಳುವೇಶ್ವರ ನೀವು ಯಾಕೆ ನನ್ನನ್ನು ಬಿಟ್ಟು ಹೋಗ್ತೀರಿ ಅಂತ ಹೇಳಿ ಒಂದು ಆ ನೋವು ನಮ್ಮ ಮನಸ್ಸಿನ ಒಳಗೆ ಬರ್ತಿತ್ತು. ಅಂತಹ ಸಂದರ್ಭದಲ್ಲಿ ನಾವು ಮತ್ತೆ 2016ರಲ್ಲಿ ವಿಶ್ವ ತುಳು ಸಮ್ಮೇಳನ 108 ದಿವಸದ ಒಂದು ರಥಯಾತ್ರೆ ಇಲ್ಲಿಂದ ಪ್ರಾರಂಭಿಸಿದ್ದೇವೆ. ಆಮೇಲೆ ಮತ್ತೊಂದು 50 ದಿವಸಗಳ 1 ಲಕ್ಷ ಸಹಿ ಸಂಗ್ರಹ ಯಾತ್ರೆಯನ್ನು ಕೂಡ ಮಾಡಿದ್ದೇವೆ. ಮತ್ತೆ ಇಲ್ಲಿ ಕೂಡ ಒಂದು ತುಳು ಸಮ್ಮೇಳನ ಮಾಡ್ಲಿಕ್ಕೆ ನಾವು ಹೊರಟಿದ್ದೆವು. ಆಗ ಸ್ವಲ್ಪ ಭಾಷಾ ವೈವಿಧ್ಯತೆಗಳೆಲ್ಲ ಸ್ವಲ್ಪ ಜನರಿಗೆ, ಯಾಕಂದ್ರೆ ಆ ಬಗ್ಗೆ ತಪ್ಪು ಅರಿವುಗಳೆಲ್ಲ ಸೃಷ್ಟಿಸಿತ್ತು. ಅವುಗಳನ್ನೆಲ್ಲ ದಾಟಿ ಮತ್ತೆ ಕೊರೋನಾ ಕಾಲಘಟ್ಟ ಬಂತು, ನಮಗೆ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ. ಇವಾಗ ಕಳೆದ ಮಾರ್ಚ್ ಅಲ್ಲಿ ಒಂದು ದಿನದ ತಾಂಬೂಲ ಪ್ರಶ್ನೆ ಇಟ್ಟಿದ್ದೆವು. ತಾಂಬೂಲ ಪ್ರಶ್ನೆ ಇಡುವಾಗ ಇಲ್ಲಿ ಕಂಡು ಬಂದದ್ದು ನನಗಿಂತ ಮೊದಲು ಇಲ್ಲಿ ಬೆಳಗ್ಬೇಕಾದವಳು ನನ್ನ ಪ್ರಿಯತಮೆ ತುಳುವೇಶ್ವರಿ ಇದ್ದಾಳೆ. ಅವಳದ್ದು ಆಗದೆ ನನಗೆ ಇಲ್ಲಿ ಬೇಡ ಅಂತ ಹೇಳಿ ಬಂತು. ಆಗ ತುಳುವೇಶ್ವರಿ ಎಲ್ಲಿ ಇದ್ದಾಳೆ ಅಂತ ಗೊತ್ತಿರಲಿಲ್ಲ. ಮೊನ್ನೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕೂಡ ಹಾಗೆ ಎಲ್ಲರೂ ಇಡೀ ಸುತ್ತಾಡಿದೆ. ಯಾಕಂದ್ರೆ ಆ ಒಂದು ಜಾಗವನ್ನು ತೋರಿಸಿದ್ರು, ಇಂಥ ಜಾಗ ಮರಗಳಿದೆ, ಅಲ್ಲಿ ಒಂದು ಬಾವಿ ಇದೆ, ಆ ಬಾವಿ ಒಳಗೆ ಇದಿದೆ, ಅಲ್ಲಿ ಸ್ವಲ್ಪ ಮಣ್ಣು ರಾಶಿಯಲ್ಲಿ ಇದೆ ಅಂತ ಹೇಳಿ ನಾವು ಇಲ್ಲಿ ಊರಿನವರೆಲ್ಲ ಹುಡುಕಿದ್ರು. ಅದ್ರ ಲಾಸ್ಟ್ ಕೊನೆಗೆ ನಾನು ಒಬ್ಬನಿದ್ದೆ, ಮತ್ತೆ ನಾನು ಮತ್ತು ಅರವಿಂದ ಅಂತ ಒಬ್ಬರು, ಸ್ವಲ್ಪ ಕಾಡು ಪ್ರದೇಶ, ಅದು ಹೋಗ್ಲಿಕ್ಕೆ ಭಯ ಆಗ್ತಿತ್ತು. ಬನ್ನಿ ಅಂತ ಹೇಳಿ ಹುಡುಕುವಾಗ ಅದೇ ಜಾಗದಲ್ಲಿ ಸಿಕ್ಕಿತ್ತು. ಆಗ ನನಗೆ ಅನಿಸ್ತಿತ್ತು, ನಾನು ಯಾಕಂದ್ರೆ ಆ ಜಾಗವನ್ನು ಕೂಡ ನನಗೆ ಎಲ್ಲೋ ಕಂಡ ಒಂದು, ಯಾಕಂದ್ರೆ ಇದು ಏನೋ ನಾವು ನಿಮಿತ್ತ, ಯಾಕಂದ್ರೆ ನಾವು ಮಾಡುದಲ್ಲ, ಇದೆಲ್ಲ ಅವನು ನನ್ನಿಂದ ಮಾಡಿಸಿದ್ದು ಅಂತೇಳಿ ಅನಿಸ್ತಿದೆ ಅಷ್ಟೇ. ಯಾಕಂದ್ರೆ ನಮ್ಮನ್ನ ಹತ್ರ ಎಂದ್ರು ಮಾಡಿಸ್ತಾ ಇದ್ದಾನೆ ಅವನು, ಅದು ಸತ್ಯ. ಅದು ತುಂಬಾ ನಿಮಿತ್ತಗಳು ನಮಗೆ ಬಂದಿದೆ. ಯಾಕೆ ನಾವೆಲ್ಲ ಮಾಡೋ ಎಲ್ಲಾ ಕಾರ್ಯಕ್ರಮಗಳು, ಈಗ ಪಗ್ಗು ಪದ್ಯನ್ಮ ನಾವು ಆಚರಿಸ್ತಿದ್ದೇವೆ, ಅದು ಮೊನ್ನೆ ಬಂದಿದೆ. ಸಿರಿ ದಿನಾಚರಣೆಗಳಾಗಿರ್ಲಿ, ಮತ್ತೆ ನಾವು ಇಲ್ಲಿಗೆ ಸಂಬಂಧಪಟ್ಟಂತ ಒಂದು ದೇವಸ್ಥಾನ ತುಳುರ್ವನ ಭಗವತಿ, ಅದು ಇಲ್ಲಿಂದ ಹೋದವರಂತೆ, ಇಲ್ಲಿಂದ ಹೋದಂತಹ ಮಹಿಳೆಯರು ಅಲ್ಲಿ ಹೋಗಿ ತುಳುರ್ವನ ಮಾಡಿ ಆ ಸಂಗತಿಗಳು ಕೂಡ ಬಂತು. ಯಾಕಂದ್ರೆ ಇದೆಲ್ಲವನ್ನು ನಾವು ಮೊದಲು ಮಾಡ್ತಿದ್ದೇವೆ. ಯಾಕಂದ್ರೆ ನಮಗೆ ತಿಳಿಯದೆ ಇದೆಲ್ಲವೂ ಕೂಡ ಆಗ್ತಿತ್ತು, ಮಾಡ್ತಿತ್ತು, ನಮಗೆ ಗೊತ್ತಿಲ್ಲ. ಮೊನ್ನೆ ಅಷ್ಟಮಂಗಳದ ಇದೆಲ್ಲ ನಮಗೆ ಗೊತ್ತಿಲ್ಲದೆ ಬಂದದ್ದು ನೋಡುವಾಗ
ಏನೋ ಅದ್ಭುತ ರೋಮಾಂಚನ ಎಲ್ಲ ಆಗ್ತದೆ. ಯಾಕಂದ್ರೆ ಇವ ಏನೆಲ್ಲ ಮಾಡಿದ್ದಾನೆ ಅಂತ ಹೇಳಿ. ಇವತ್ತು ಕೂಡ ಹಾಗೆ ಕಾರ್ಯಕ್ರಮ ಕೂಡ ನಾವು ಏನು ಪೂರ್ವಯೋಜಿತವಾಗಿ ಮಾಡ್ಲಿಲ್ಲ, ಬರೀ ಸಹಸ್ರ ದೀಪಾರ್ಚನೆ ಮಾಡ್ಬೇಕಂತ ಇತ್ತು. ಆದ್ರೆ ಎಲ್ಲವೂ ಎಷ್ಟು ಚಂದಾಗಿ ಆಗಿತ್ತು ಅಂತ ಹೇಳಿದ್ರೆ ಅವನೇ ಮಾಡಿಸಿದ್ದೆಲ್ಲ. ಯಾರು ನಮ್ಮ ಯಾರ ಕೂಡ ಒಂದು ಅವನ ಶಕ್ತಿಯಲ್ಲಿ ಇದು ನಡೆದಿದೆ. ಇದು ಅದ್ಭುತವಾದಂತಹ ಒಂದು ವೈಶಿಷ್ಟ್ಯ ಇರುವಂತಹ ಪ್ರದೇಶವೇ. ಅದಕ್ಕೋಸ್ಕರ ಇವಾಗ ನಮಗೆ ಇವನಿಗೆ, ಯಾಕಂದ್ರೆ ಇವನಿಗೆ ತುಂಬಾ ಜನರು ನಾವು ದುಡ್ಡು ಹಾಕುವ ಅಂತ ಬರ್ತಿದ್ದಾರೆ, ಒಬ್ಬರೊಬ್ಬರೇ ದುಡ್ಡು ಹಾಕುವ ಅಂತ ಹೇಳಿ. ಈಗ ವೀರೇಂದ್ರ ಹೆಗ್ಗಡೆ ಅವರು ಕೂಡ ಇದಕ್ಕೆ ನಾವು ಮಾಡುವ ಅಂತೆಲ್ಲ ಹೇಳಿದ್ರು. ಆದ್ರೆ ಅವನಿಗೆ ಆ ರೀತಿ ಬೇಡ, ಯಾರ್ದು ಕೂಡ ಒಬ್ಬೊಬ್ರು ಮಾಡುವಂತೆಲ್ಲ ಮಾಡೋದು ಬೇಡ, ಎಲ್ಲ ಜನರು ಸೇರಿ ಮಾಡ್ಬೇಕೆಂಬುದು ಆಶೆ. ಯಾಕಂದ್ರೆ ಇದು ತುಳುನಾಡಿನ ಜನಪದ ದೇವರು ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಜನಪದದ ದೇವರು, ಆದ ಕಾರಣ ಜನಪದ ಆಚರಣೆಗಳು, ಜನಪದ ತಿಂಡಿ ತಿನಿಸುಗಳು ಎಲ್ಲ ಈ ಶಿವನಿಗೆ ಇಷ್ಟ. ಅಂತಹ ಒಂದು ಜನಪದ ವೈವಿಧ್ಯತೆ ಈ ಶಿವನಲ್ಲಿ ಕಾಣ್ತಾ ಇದೆ ನಮಗೆ. ಖಂಡಿತವಾಗಿ ಕಾಸರಗೋಡಿನ ನಮ್ಗೆ ಅಭಿಮಾನ. ಪ್ರತ್ಯೇಕ ಬದಿಯಟಕದಲ್ಲಿ ತುಳುವರಾಯನ ಕೂಟ ಈ ಒಂದು ಕಾರ್ಯಕ್ರಮಕ್ಕೆ ಇಳಿದದ್ದು ನಿಜವಾಗಿ. ಆಮೇಲೆ ನಾವು ಮಂಗಳೂರಿಗೆ ಬರ್ಬೇಕಾಯ್ತು. ಮಂಗಳೂರಿಗೆ ಬಂದು ತುಳುವರ್ಲ್ಡ್ ಫೌಂಡೇಶನ್ ಮುಖಾಂತರ ಈ ಕಾರ್ಯಕ್ರಮವನ್ನು, ಯಾಕಂದ್ರೆ ಒಂದು ಗಟ್ಟಿ ಸಂಘಟನೆ ಬೇಕಂತೇಳಿ, ಅದಕ್ಕೆ ಒಂದು ಒಳ್ಳೆ ಲೀಗಲ್ ಇದು ಇರುವಂತಹ ಒಂದು ಸಂಘಟನೆ ಬೇಕೆಂಬುದು ಅರಿವಾಯ್ತು. ಆದ ಕಾರಣ ಯಾಕಂದ್ರೆ ನಾವು ಇಲ್ಲಿ ಬಂದದ್ದು ಅಧ್ಯಯನ ಕೇಂದ್ರ ಮಾಡ್ಲಿಕ್ಕೋಸ್ಕರ, ತುಳುನಾಡು ಅಧ್ಯಯನ ಕೇಂದ್ರ. ಇವಾಗ ಇಲ್ಲಿ ಒಂದು ಜೀರ್ಣೋದ್ಧಾರ ಸಮಿತಿ ಮಾಡಿ, ತುಳುವೇಶ್ವರ ಜೀರ್ಣೋದ್ಧಾರ ಸಮಿತಿಯ ಮುಖಾಂತರ ಕಾರ್ಯಕ್ರಮ ಮಾಡ್ತೇವೆ. ಒಟ್ಟಿಗೆ ತುಳುವರ್ಲ್ಡ್ ಫೌಂಡೇಶನ್ ಮುಖಾಂತರ ಎಲ್ಲ ಕಾರ್ಯಕ್ರಮ ಮಾಡ್ತೇವೆ. ಪ್ರತ್ಯೇಕ ಇದಕ್ಕೆ ಒಂದು ಮೂಲ ಕಾರಣ ಕಾಸರಗೋಡು ಬದಿಯಡ್ಕ. ಯಾಕಂದ್ರೆ ಇಲ್ಲಿ ಹಲವಾರು ವೈಶಿಷ್ಟ್ಯತೆಗಳಿದೆ. ಅಲ್ಲಿಯ ಖಂಡಿತವಾಗಿ ಮುಂದೆ ಪ್ರಶ್ನೆ ಚಿಂತನೆ ಇಟ್ಟರೆ ಬದಿಯಡ್ಕಕ್ಕೂ ಇಲ್ಲಿಗೆ ಇರುವಂತಹ ಸಂಬಂಧಗಳು ಖಂಡಿತವಾಗಿ ಸಿಗ್ತದೆ. ಖಂಡಿತವಾಗಿ ನಿಜಕ್ಕೂ ಅದ್ಭುತವಾದ ವಿಚಾರವನ್ನ ಈ ಕ್ಷೇತ್ರದ ಬಗೆಗಿನ ತುಳುವೇಶ್ವರ ಕ್ಷೇತ್ರ ಅದ್ಭುತವಾದ ವಿಚಾರಗಳನ್ನ ತಿಳಿಸಿದ್ದಾರೆ ರಾಜೇಶ್ ಆಳ್ವ ಅವರು. ಅವರು ನಿಜಕ್ಕೂ ಅಪ್ಪಟ ತುಳು ಭಾಷಾಭಿಮಾನಿ, ಅವರು ಉತ್ತಮ ಸಂಘಟಕ. ಅದರ ಜೊತೆಗೆ ಧಾರ್ಮಿಕ ವಲಯದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡು ಒಂದು ಛಲ ಬಿಡದ ಒಂದು ಮಲ್ಲನಂತೆ ಅವರು ಈ ಕ್ಷೇತ್ರ, ಅದೇ ರೀತಿ ಅವರು ಈಗಾಗಲೇ ತಿಳಿಸಿದ ಯೋಜನೆ ಅಧ್ಯಯನ ಕೇಂದ್ರವನ್ನಾಗಿ ಮಾರ್ಪಡಿಸಬೇಕು, ಒಂದು ಅಧ್ಯಯನ ಕೇಂದ್ರ ಬೇಕು, ಅದೇ ರೀತಿ ಆಧ್ಯಾತ್ಮಿಕ ಕೇಂದ್ರ ಬೇಕು ಎನ್ನುವ ನೆಲೆಯಲ್ಲಿ ಮುಂದುವರಿಸಿದ್ದಾರೆ. ನಿಮ್ಮ ಮತ್ತೊಂದು ಅಂತ ಹೇಳಿದ್ರೆ ಎಲ್ಲಾ ದೇವಸ್ಥಾನಗಳು ಹಿಂದೆ ತುಳುವೇಶ್ವರನೇ ಆಗಿದ್ದ ಅಂತೆ. ಈ ಶಿವ ದೇವಸ್ಥಾನಗಳೆಲ್ಲವೂ ಕೂಡ ತುಳುವೇಶ್ವರ ಅಂತ ಇತ್ತು. ಆದ್ರೆ ಅವುಗಳೆಲ್ಲ ಹೆಸರು ಮಾರ್ಪಾಡಾಗಿ, ಯಾಕಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಆರಾಧನೆಗಳಾಗಿ ಕೆಲವು ಮಂದಿಯೆಲ್ಲ ಕೆಲವು ಧರ್ಮದವರಿಗೆ ಜಾಗಗಳು ಹೋಗಿದೆ, ಕೆಲವು ಬೇರೆ ಬೇರೆ ವಿಷಯಗಳಲ್ಲಿ ಬೇರೆ ಬೇರೆಯವರು ಅವರವರು ತಿಳಿದಂತೆ ಆರಾಧನೆ ಮಾಡ್ತಿದ್ರು. ಮತ್ತೆ ಅದೆಲ್ಲ ಬದಲಾವಣೆ ಆಯ್ತು ಹೆಸರುಗಳು. ಆದ್ರೆ ಪೂರ್ವದಲ್ಲಿ ತುಳುವೇಶ್ವರ ಅಂತಲೇ ಹೆಸರಿತ್ತು ಅಂತ ಹೇಳಿ ಐತಿಹ್ಯಗಳು ಸಿಗ್ತದೆ. ಧನ್ಯವಾದಗಳು. ನಿಮ್ಮ ಮುಂದಿನ ಕೆಲಸ ಕಾರ್ಯಗಳಿಗೆ ದೇವರೆಲ್ಲ ಕೃಪೆ ಇರಲಿ ಎಂದು ನಾವು ಕೂಡ ಪ್ರಾರ್ಥಿಸ್ತೇವೆ. ಧನ್ಯವಾದಗಳು. ನಿಮ್ಗೆ ಕಾಸರಗೋಡಿಂದ ಬಂದು, ಯಾಕಂದ್ರೆ ಫಾಕ್ಸ್ 24 ನಮ್ಮ ಅಖಿಲೇಶ್ ಎಂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ನಾನು ಎಣಿಸ್ಲಿಲ್ಲ ನೀವು ಬರ್ತೀರಾ ಅಂತ ಹೇಳಿ. ನೀವು ಗೊತ್ತಿಲ್ಲದೆ ನೀವು ಕೂಡ ಬಂದಿದ್ರಿ ನೋಡಿ. ಇದೊಂದು ದೇವರ ಒಂದು ಮೇಲೆ, ನೀವು ಫೋನ್ ಮಾಡುವಾಗಲೇ ಬೆಳಿಗ್ಗೆ ಬರ್ತೀರಿ ಅಂತ ಹೇಳಲು ಖುಷಿ ಆಯ್ತು. ಯಾಕಂದ್ರೆ ಅದು ಏನು ಅಲ್ಲಿಂದ ದೇವರು ಕಳಿಸ್ತಿದ್ದಾನೆ. ಖಂಡಿತವಾಗಿ ನಿಮಗೂ ಕೂಡ ಸಹಸ್ರ ಧನ್ಯವಾದಗಳು. ಸಹಸ್ರ ದೀಪೋತ್ಸವದ ಈ ತುಳುವೇಶ್ವರ ಕ್ಷೇತ್ರದ ಐತಿಹ್ಯ ಕಾರಣಿಕದ ಬಗ್ಗೆ ಈಗಾಗಲೇ ಡಾಕ್ಟರ್ ರಾಜೇಶ್ ಆಳ್ವ ಅವರು ವಿಸ್ತಾರವಾಗಿ ತಿಳಿಸಿದ್ದಾರೆ. ಈ ಕ್ಷೇತ್ರದ ಮುಂದಿನ ವಿಸ್ತಾರ ಕಾರ್ಯಗಳು, ಜೀರ್ಣೋದ್ಧಾರ ಕಾರ್ಯಗಳು ಆಗಬೇಕು ಅಂತ ದೊಡ್ಡದಾದಂತಹ ಸಮಿತಿಯನ್ನ ರಚಿಸಿ, ಭಗವದ್ಭಕ್ತರು ಎಲ್ಲರೂ ಸೇರಿಕೊಂಡು ಒಂದು ಉತ್ತಮ ರೀತಿಯ ಸಮಿತಿಯನ್ನ ರಚಿಸಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಈ ಕೆಲಸ ಕಾರ್ಯಗಳು ಯಾವ ರೀತಿಯಲ್ಲಿ ನಡೀತದೆ, ಅದರ ಯಾವ ರೀತಿಯ ರೂಪುರೇಷೆ ಹಾಕಿಕೊಂಡಿದ್ದಾರೆ ಎನ್ನುವ ಬಗ್ಗೆ ಈ ಸಮಿತಿಯ ಅಧ್ಯಕ್ಷರಾದಂತಹ ದೇವಾನಂದ ಶೆಟ್ಟರು ನಮ್ಮ ಜೊತೆಗೆ ಮಾತನಾಡ್ಲಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಈಗಾಗಲೇ ಕ್ಷೇತ್ರದ ಐತಿಹ್ಯ ಕಾರಣಿಕದ ಬಗ್ಗೆ ಹೇಳಿದ್ರು. ಇನ್ನು ಮುಂದೆ ಅನೇಕ ಕೆಲಸ ಕಾರ್ಯಗಳು ಬಾಕಿ ಇದೆ, ಏನೆಲ್ಲ ಆಗ್ಬೇಕು, ಅದಕ್ಕೆ ಒಂದು ಟೈಮ್ ಶೆಡ್ಯೂಲ್ ಏನಾದ್ರು ಉಂಟು, ಇಷ್ಟು ಟೈಮಿನಲ್ಲಿ ಆಗ್ಬೇಕು ಅಂತ ಏನೆಲ್ಲ ಕೆಲಸಗಳಾಗಬೇಕು ಅಂತ ಇದ್ದೀರಾ? ಈಗ ನಾವು ಪ್ರಾರಂಭ ಮಾಡಿದ್ವಿ ಅಷ್ಟೇ, ಸುವರ್ಣ ಪ್ರಶ್ನೆಯನ್ನು ಹಾಕೋದ್ರ ಮುಖಾಂತರ ಈಗ ನಾವು ಈ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೇವೆ. ಈಗ ನಮಗೆ ಮೊದಲನೇದಾಗಿ ಈ ಸ್ಥಳದ ಒಂದು ಸಮಸ್ಯೆ ಇದೆ. ಈ ಸ್ಥಳದ ಪಕ್ಕದಲ್ಲಿ 11 ಸೆಂಟ್ಸ್ ಜಾಗದಲ್ಲಿ 6 ಸೆಂಟ್ಸ್ ಜಾಗವನ್ನು ಒಂದು ಕುಟುಂಬದವರು ಅದನ್ನ ಅಲ್ಲಿ ವಾಸವಿದ್ದು ಈ ದೇವಸ್ಥಾನದ ಪೂಜೆಯನ್ನು ಮಾಡಿಕೊಂಡಿದ್ದಾರೆ. ಮೊದಲನೇದಾಗಿ ಅವರಿಗೆ ನಾವು ಒಂದು ವ್ಯವಸ್ಥೆ ಮಾಡಬೇಕಾಗಿದೆ. ಅದಾದ ಮೇಲೆ ನಾವು ಈ ದೇವಸ್ಥಾನ ಇದನ್ನ ಪ್ರಕೃತಿಯಲ್ಲಿ ಹೇಗಿದೆ, ಪ್ರಕೃತಿ ಪ್ರದತ್ತವಾಗಿ ಹೇಗಿದೆ, ಆ ದೇವಸ್ಥಾನವನ್ನು ಹಾಗೆ ಉಳಿಸ್ಕೊಂಡು, ಹೌದು, ನಮ್ಮ ಏನು ಸುವರ್ಣ ಪಕ್ಷ ಪ್ರಶ್ನೆಯಲ್ಲಿ ಬಂದಿದೆ ಅದೇ ಪ್ರಕಾರ ಮುಂದೆ ಇದಕ್ಕೆ ಹೇಗೆ ಡೆವಲಪ್ಮೆಂಟ್ ಮಾಡ್ಬೇಕಂತ ಬಹುಶಃ ಇದನ್ನ ಸುತ್ತಲೂ ನಮ್ಮ ಒಂದು ಕನ್ಸರ್ನ್ ಸುತ್ತಲೂ ಶಿಲಾಮಯ ಮಾಡಿಕೊಂಡು ಒಂದು 4 ಫೀಟ್ 5 ಫೀಟ್ ಹೈಟ್ ಮಾಡಿ ಅದನ್ನು ತುಂಬಾ ಒಂದು ಚಂದ ಮಾಡಿ ಮಾಡುವಂತ ಒಂದು ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಾಗೆ ಮುಂದೆ
ಒಂದು ಶಿವ ಮಂದಿರವನ್ನು ಸಹ ನಿರ್ಮಾಣ ಮಾಡಿ ಈ ಪಕ್ಕದಲ್ಲಿರುವ ಜಾಗಗಳನ್ನು ನಾವು ಅವರ ಮನವೊಲಿಸಿ ನಮ್ಮ ದೇವಸ್ಥಾನಕ್ಕೆ ಬಿಟ್ಕೊಡುವ ಹಾಗೆ ಈಗಾಗಲೇ ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ದೇವೆ. ಮೊದಲನೇದಾಗಿ ಪ್ರಥಮವಾಗಿ ನಾವು ಅವರಿಗೆ ಒಂದು ಬದಲಿ ವ್ಯವಸ್ಥೆ ಮಾಡಬೇಕಾಗಿದೆ. ಕಿಣಿ ಕುಟುಂಬದವರಿಗೆ, ಮಹೇಶ್ ಕಿಣಿ ಮತ್ತು ದಿನೇಶ್ ಕಿಣಿಯವರಿಗೆ, ಅವರ ತಂದೆ ಕಾಲದಿಂದ ಪೂಜೆ ಮಾಡ್ಕೊಂಡು ಬಂದವರು, ಅವರಿಗೆ ಮೊದಲನೇದಾಗಿ ವ್ಯವಸ್ಥೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಬೇರೆ ಜಾಗಗಳನ್ನ ಹುಡ್ತಾ ಇದ್ದೇವೆ. ಜಾಗ ಅವರಿಗೆ ಮಾಡಿಕೊಟ್ಟು ಅವರಿಗೆ ಮನೆ ವ್ಯವಸ್ಥೆ ಮಾಡಿಕೊಟ್ಟ ಮೇಲೆ ಉಳಿದ ಕೆಲಸವನ್ನು ಮಾಡಲಿಕ್ಕಿದ್ದೇವೆ. ನಮಗೆ ಬೆನ್ನೆಲುಬಾಗಿ ಈ ಜೀರ್ಣೋದ್ಧಾರ ಸಮಿತಿಗೆ ಬೆನ್ನೆಲುಬಾಗಿ ತುಳುವ ಮಹಾಸಭೆ ಮತ್ತು ತುಳುವ ಫೌಂಡೇಶನ್ ಅವರಿದ್ದಾರೆ. ಬಹುಶಃ ಇದಕ್ಕೆ ಇಡೀ ಅವಿಭಾಜಿತ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡಿನಲ್ಲಿಯೂ ಭಕ್ತರಿದ್ದಾರೆ. ಅವರೆಲ್ಲರನ್ನ ಒಟ್ಟುಗೂಡಿಸಿಕೊಂಡು ಇವತ್ತು ನೀವು ನೋಡಿದ್ರಿ, ಈಗಾಗಲೇ ಸಾವಿರಾರು ಜನ ಬಂದು ಇಲ್ಲಿ ದೀಪ ಹಚ್ಚಿ ಹೋಗಿದ್ದಾರೆ. ಮುಂದೆ ಇದನ್ನು ಒಂದು ಇಡೀ ನಮ್ಮ ಒಂದು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತ್ಯ, ಕಲೆ, ಧಾರ್ಮಿಕ ಎಲ್ಲ ಕ್ಷೇತ್ರವನ್ನ ಕೇಂದ್ರವನ್ನಾಗಿ ಮಾಡಿಕೊಂಡು ಇಲ್ಲಿ ಒಂದು ದೊಡ್ಡ ಮಟ್ಟದ ಯೋಜನೆಯನ್ನು ನಾವೆಲ್ಲ ಇವತ್ತು ಹಮ್ಮಿಕೊಂಡಿದ್ದೇವೆ. ಅದನ್ನ ಮಾಡುವ ಬಗ್ಗೆ ನಾವು ಇವತ್ತು ದೊಡ್ಡ ಸಮಿತಿಯನ್ನು ಸಹ ನಿರ್ಮಾಣ ಮಾಡ್ಲಿಕ್ಕಿದ್ದೇವೆ. ಮುಂದೆ ಇದನ್ನ ಟ್ರಸ್ಟ್ ನಿರ್ಮಾಣ ಮಾಡಿಕೊಂಡು ಇದರ ನಿರ್ವಹಣೆಯನ್ನು ಮಾಡ್ಲಿಕ್ಕೆ ಸಹ ನಾವು ಇವತ್ತು ಯೋಚನೆಯನ್ನು ಮಾಡಿದ್ದೇವೆ. ಯಾವೆಲ್ಲ ದೇವರುಗಳ ಪ್ರತಿಷ್ಠೆ ಆಗಬೇಕು, ಗುಡಿಗಳಾಗಬೇಕು? ಇಲ್ಲಿ ಮೊದಲನೇದಾಗಿ ತುಳುವೇಶ್ವರ ಇಲ್ಲಿ ಇರುವಂತದ್ದು. ಇಲ್ಲಿ ಒಂದು 300 ಮೀಟರ್ ಆಚೆ ತುಳುವೇಶ್ವರಿ ಅಂತ ದೇವಿ ದೇವಸ್ಥಾನ ಇದೆ. ಇದಕ್ಕೆ ಸಂಬಂಧಪಟ್ಟಂತ ವರಾಹ ದೇವರು ಮತ್ತು ಪಂಜುರ್ಲಿಯ ಗರಡಿ ಇದೆ. ಬಹುಶಃ ಅದು ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತ ಆಡಳಿತಕ್ಕೆ ಸಂಬಂಧಪಟ್ಟಂತ ಒಂದು ಗರಡಿ ಅದು. ಅದನ್ನು ಸಹ ನಾವು ಇವತ್ತು ಅಭಿವೃದ್ಧಿ ಮಾಡ್ಲಿಕ್ಕೆ, ಇದರೊಟ್ಟಿಗೆ ಮಾಡ್ಲಿಕ್ಕೆ ಯೋಚನೆಯನ್ನು ಮಾಡ್ತಾ ಇದ್ದೇವೆ. ಅದನ್ನು ಸಹ ಮಾಡ್ಲಿಕ್ಕೆ ನಾವು ಇವತ್ತು ಕಾರ್ಯಪತ್ರ ಆಗ್ಬೇಕನ್ನೋ ಯೋಚನೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲದಕ್ಕೂ ನಮ್ಮ ಊರವರ ಮತ್ತು ತುಳುವ ಫೌಂಡೇಶನ್ ಮತ್ತು ತುಳುವ ಮಹಾಸಭಾದವರ ಒಂದು ಸಹಕಾರ ಅಗತ್ಯ ಬೇಕಾಗಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ಬೇಕಾಗ್ತದೆ. ಎಷ್ಟು ವೆಚ್ಚ ಅಂದಾಜಿಸ್ತೀರಿ? ವೆಚ್ಚ ಅಂದ್ರೆ ನಮಗೆ ಜಾಗ ಸಿಕ್ಕಿದ್ರೆ ನಾವು ಇದೇ ಆಗಲಾದ್ರೆ ಸಣ್ಣ ಯೋಜನೆ ಆಗ್ತದೆ. ಸ್ವಲ್ಪ ದೊಡ್ಡ ಯೋಜನೆ ಮಾಡ್ಬೇಕು. ಯಾಕಂದ್ರೆ ಇದು ತುಂಬಾ ಭಕ್ತರಿದ್ದಾರೆ. ಅವಿಭಾಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಮತ್ತು ಸ್ಥಳ ಖರೀದಿ ಮಾಡ್ಬೇಕು. ಇದು 11 ಸೆಂಟ್ಸ್, ಪಕ್ಕದ ಒಂದು 20 ಸೆಂಟ್ಸ್ ಅಲ್ಲಿ ಅವ್ರ ಹತ್ರ ಮಾತಾಡಿದ್ರೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಮುಂದೆ 60 ಸೆಂಟ್ಸ್ ಇದೆ. ಅದೆಲ್ಲ ತಗೊಳ್ಳುವಂತ ಯೋಜನೆಯನ್ನು ಹಾಕೊಂಡಿದ್ದೇವೆ. ಏನಾಗ್ತದೆ ಅಂತ ನೋಡ್ಬೇಕು. ನಮಗೆ ಎಷ್ಟು ಬೆಂಬಲ ಸಿಗ್ತದೆ, ಎಷ್ಟು ಮಾತಾಡಿದವರು ಉದಾರಿಗಳು, ದಾನಿಗಳು. ಈಗ ನಾವೆಲ್ಲ ಸೇರ್ಕೊಂಡು ಕಮಿಟಿಯವರು ಮಾಡಿದ್ದೇವೆ. ಇಷ್ಟು ಸ್ವಲ್ಪ ಖರ್ಚು ಮಾಡಿದ್ದೇವೆ. ನಾವೆಲ್ಲ ಪಾಪ ಆಡೋರು ನಾವೆಲ್ಲ ಸೇರ್ಕೊಂಡೆಲ್ಲ ಮಾಡಿದ್ದೇವೆ. ಇವರು ದಿನಕರ್ ಶೆಟ್ರು ಎಲ್ಲರೂ ನಾವು ಸೇರ್ಕೊಂಡು ಮಾಡಿದ್ದೇವೆ. ಇನ್ನೀಗ ನಾವು ಕಲೆಕ್ಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತು ಅಕೌಂಟ್ ಓಪನ್ ಆಗ್ಲಿಲ್ಲ, ಇವತ್ತು ರಸೀದಿ ಪುಸ್ತಕ ಆಗ್ಲಿಲ್ಲ, ನಾವು ಯಾವ್ದು ಮಾಡ್ಲಿಲ್ಲ. ಎಲ್ಲ ಒಂದು ಪಾರದರ್ಶಕವಾಗಿ ಒಂದು ಆದ್ಮೇಲೆ ಕಮಿಟಿ ಜೀರ್ಣೋದ್ಧಾರ ಸಮಿತಿಯನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅದಕ್ಕೊಂದು ಅಕೌಂಟ್ ಮಾಡ್ಕೊಂಡು ಅದಕ್ಕೊಂದು ಸ್ಕ್ಯಾನರ್ ಮಾಡ್ಕೊಂಡು ಪಾರದರ್ಶಕವಾಗಿ ಮಾಡ್ಬೇಕಾಗ್ತದೆ. ತುಳುವ ಫೌಂಡೇಶನ್, ತುಳುವ ಮಹಾಸಭೆ ನಾವು ಒಟ್ಟಿಗೆ ಸೇರ್ಕೊಂಡು ಒಂದು ಟ್ರಸ್ಟ್ ಮಾಡ್ಬೇಕಾಗಿದೆ ಮುಂದೆ. ಶಿವನ ಗರ್ಭಗುಡಿ ಈಗ ದೊಡ್ಡ ಆಲದ ಮರದ ಒಳಗೆ ಇರುವಂತದ್ದು. ಈ ಮರವನ್ನು ಉಳಿಸಿಕೊಂಡ ಖಂಡಿತ ಎಲ್ಲರ ಆಶಯ ಇದಾಗಿದೆ. ಭಕ್ತರ, ಊರಿನವರ, ಹಿರಿಯರ ಎಲ್ಲರ ಮಾರ್ಗ ಇದಾಗಿದೆ. ಇದನ್ನು ಯಾವುದೇ ಕಾರಣಕ್ಕೆ ಹಾಳು ಮಾಡಬಾರ್ದಂತ ಎಲ್ಲ ನಮ್ಮೆಲ್ಲರ ಇಚ್ಛೆ ಆಗಿದೆ. ನನ್ನ ಸಹ ವೈಯಕ್ತಿಕ ವಿಚಾರ. ಇದನ್ನು ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡುದಿಲ್ಲ. ಈ ಸೈಡ್ ಏನಾಗಿದೆ ಆಗಲಿದೆ ಒಂದು ಚೂರು ಈ ರಸ್ತೆಯನ್ನು ಪಕ್ಕಕ್ಕೆ ಹಾಕಿ ಜಾಗ ತಗೊಂಡು ಇಲ್ಲಿ ವಿಶಿಷ್ಟ ರೀತಿಯಲ್ಲಿ ಇದನ್ನು ನಿರ್ಮಾಣ ಮಾಡ್ಬೇಕಂತ ನಾವು. ಈ ನಂದಿಯ ಬಗ್ಗೆ ಹೇಳುದಾದ್ರೆ ಅದರಲ್ಲಿ ನಿಧಿ ಇದೆಯಾ ಅಂತೇಳಿ ಹಿಂದೆ ಯಾರೋ ಅದನ್ನ ಅಗಿಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ಇವಾಗಲೂ ಸಹ ಗೊತ್ತಾಗ್ತದೆ, ನೋಡಿದ್ರೆ ಗೊತ್ತಾಗ್ತದೆ ಅದು ಆಗದ ರೀತಿ ಏರುತ್ತಗಾಗಿದೆ. ಹಾಗೆ ಇಲ್ಲಿ ಒಳ್ಳೆಯ ಕಲೆ ಇದೆ. ಯಾಕಂದ್ರೆ ನಂದಿ ಇರೋದ್ರಿಂದ ಅಲ್ಲಿ ಒಳಗೂ ಸಹ ಒಂದು ಸಣ್ಣ ನಂದಿ ಇದೆ. ಅದರಲ್ಲಿ ಕಲೆ ತುಂಬಾ ಇದೆ. ಯಾಕಂದ್ರೆ ಗ್ರಾಮದಲ್ಲಿ ಇವತ್ತು ದೇವರು ಎಷ್ಟು ಅಜೀರ್ಣ ಆಗಿದ್ರು ಸಹ ಇವತ್ತಿನ ದಿನದಲ್ಲಿ 100 ವರ್ಷ ದೇವರು ಹಾಗೆ ಇದ್ದು ಇವತ್ತು ಅವ ಹಿಂದಿನಿಂದ ಜನರ ಬಡತನದಲ್ಲಿ ಇರುವಾಗ ಜನರು ಯಾವ ರೀತಿ ಅವರ ಸೇವೆಗಳನ್ನು ದೇವರಿಗೆ ಅರ್ಪಿಸ್ತಿದ್ರು, ಕೊಡ್ತಿದ್ರು, ಯಾವ ರೀತಿಯ ನರ್ತನ ಮಾಡ್ತಿದ್ರು, ಅದೆಲ್ಲವನ್ನು ಮರುಕಳಿಸಿದೆ ಇವತ್ತು. ಯಾಕಂದ್ರೆ ಅದೆಲ್ಲವನ್ನು ನಾವು ಅಷ್ಟಮಂಗಳದಲ್ಲಿ ಆ ಪ್ರಶ್ನೆಯಲ್ಲಿ ದೇವರು ಸೂಚನೆ ಕೊಟ್ಟಿದ್ದಾನೆ. ಅದೇ ಸೂಚನೆ ಪ್ರಕಾರ ಆ ಕಾರ್ಯಕ್ರಮಗಳನ್ನ ಚಾಪು ತಪ್ಪದೆ ನಾವು ಅದನ್ನ ಮಾಡಿದ್ದೇವೆ. ಇನ್ನು ಮುಂದೆ ಸಹ ದೇವರು ಏನು ಅಷ್ಟಮಂಗಳದಲ್ಲಿ ಆ ಪ್ರಶ್ನೆಗಳಲ್ಲಿ ಸೂಚನೆ ಸಿಕ್ಕಿದೆ ಅದೇ ತರ ನಾವು ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತೇವೆ. ಮತ್ತೆ ದೇವರಿಗೆ ನೇರಳೆ ಹಣ್ಣು ಅಂದ್ರೆ ಪ್ರಿಯ ಅಂತ ಹೇಳಿದ್ರು. ಅವಾಗ ಬುಡಕಟ್ಟು ಜನಾಂಗದವರು, ಹಿಂದಿನವರು ಭಾರಿ ಹಿಂದೆ ಅಂತ ಹೇಳಿದ್ರೆ ಭಾರಿ ಬಡತನ ಇತ್ತು, ಎಲ್ಲರಿಗೂ ಬಡತನ ಉಂಟು. ಅಂತ ಕಾಲದಲ್ಲಿ ಅವರು ಯಾವ ಒಳ್ಳೆಯ ಹಣ್ಣುಗಳು ಸಿಗ್ತಾ ಇರ್ಲಿಲ್ಲ. ಇಲ್ಲೇ ಕಾಡೇ ಬೆಳ್ಕೊಂಡಿತ್ತು. ಇಲ್ಲಿ ಆ ಹಣ್ಣುಗಳನ್ನೇ ಅರ್ಪಣೆ ಮಾಡ್ತಿದ್ರು, ಅಥವಾ ಮುಳ್ಳು ಸೌತೆಕಾಯಿ ಅದನ್ನೆಲ್ಲ ಅರ್ಪಣೆ ಮಾಡಿ, ಮತ್ತೆ ನಮ್ಮ ಕೊರಗ ಸಮುದಾಯದವರು ಡೋಲ್ನ ಮುಖಾಂತರ ಅವರ ಈ ಕೊಳಲು ಊದುವ ಮೂಲಕ ಅವರು ನರ್ತನ ಮಾಡ್ತಿದ್ರು. ಇವತ್ತು ಈಗ ನಾವು ಸ್ಟೇಜ್ ನಲ್ಲೂ ಮಾಡಿದ್ದೇವೆ, ಮಹಾಲಿಂಗೇಶ್ವರ ದೇವಸ್ಥಾನ ಎದುರಿಗೂ ಆ ನರ್ತನವನ್ನು ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಅದನ್ನ ಪುನಃ ಈಗ ದೇವರನ್ನ ವಾಪಸ್ ಅದೇ ಬೇಕಂತ ಹೇಳಿದಾನೆ, ಅದನ್ನೇ ನಡೆಸ್ಕೊಂಡು ಹೋಗ್ತೇವೆ ನಾವು. ಮತ್ತೆ ಜನರನ್ನೆಲ್ಲರನ್ನು ಒಂದುಗೂಡಿಸ್ಕೊಂಡು ತುಳು ವರ್ಲ್ಡ್ ಫೌಂಡೇಶನ್ ರಾಜೇಶ್ ಅವರು ತಾಣ 10-12 ವರ್ಷದಿಂದ ಇಲ್ಲಿ ಆ ದೇವಸ್ಥಾನವನ್ನ ನಿರ್ಮಿಸಬೇಕು ಅಂತ ದೇವರವರಿಗೆ ಸೂಚನೆ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ಅವರು ಒಂದು 150 ಕಿಲೋಮೀಟರ್ ದೂರದವರು. ಅವರಿಗೆ ಅಲ್ಲಿ ಏನು ಉತ್ಪತ್ತಿ ಬಂದು ಅವರು ಇದ್ರ ಬಗ್ಗೆ ಇಂಟ್ರೆಸ್ಟ್ ತಕೊಂಡು ಇಲ್ಲಿ ಬಂದು ಆ ದೇವಸ್ಥಾನವನ್ನು ನಿರ್ಮಾಣ ಮಾಡ್ಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಆದ್ರೂ ತುಂಬಾ ಕಷ್ಟಪಟ್ಟು ಲಾಸ್ಟ್ ಕೊನೆಯಲ್ಲಿ
ಅಷ್ಟಮಂಗಳ ಪ್ರಶ್ನೆಗೆ ಈ 4-5 ಡೇಟ್ ಕೊಟ್ಟರು, ಅಲ್ಲಿಗೆ ಹೋಗ್ಲಿಕ್ಕೆ ವೀಳ್ಯ ಕೊಡ್ಲಿಕ್ಕೆ ಯಾರೂ ಸಿಗ್ಲಿಲ್ಲ. ಆವಾಗ ನನಗೆ ಈ ರಾಘವೇಂದ್ರ ಶೆಟ್ಟಿ ಅನ್ನೋರು ಅವರ ಫ್ರೆಂಡ್, ಅವರು ನನಗೆ ಇಂಟ್ರೊಡ್ಯೂಸ್ ಮಾಡಿ ನಾನು ಅವ್ರ ಮುಖಾಂತರ ನಾನೇ ಹೋಗಿ ವೀಳ್ಯ ಕೊಟ್ಟು ಬಂದೆ. ಆಮೇಲೆ ಜೀರ್ಣೋದ್ಧಾರ ಸಮಿತಿಗೆ ದೇವಾನಂದ ಶೆಟ್ಟಿ ಅವ್ರನ್ನ ಅದರ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ ಮಾಡ್ತು. ಆದ್ರಿಂದ ಅದು ಒಂಥರ ಸೂರ್ಯ ಬೆಳಗ್ದಾಗಾಯ್ತು. ಈ ಕತ್ತಲೆಯಲ್ಲಿ ಬೆಳಕು ಹೇಗೆ ಬಂದ್ರೆ ಹೇಗಾಗ್ತದೆ ಅದೇ ತರ ಬೆಳಕು ಚೆಲ್ಲಿದೆ. ಯಾಕಂದ್ರೆ ಎಲ್ಲರನ್ನೂ ಒಮ್ಮತದಲ್ಲಿ ತಗೊಂಡು ಪ್ರತಿಯೊಬ್ಬರಿಗೂ ಕಾರ್ಯಕ್ರಮಕ್ಕೆ ಹೇಳಿ ನಾವು ಹಗಲು ರಾತ್ರಿ ನಾವಿಬ್ರು ಅಂತೂ ಯಾರು ಇಲ್ದಿದ್ರು ಎಲ್ಲ ಸಹಕಾರ ಇದ್ದೆ. ಅದ್ರಲ್ಲಿ 90% ನಾವಿಬ್ರು ಒಟ್ಟಿಗೆ ಜೊತೆ ರಾಘವೇಂದ್ರ ಶೆಟ್ಟಿ ಆಳೂರು ಜೊತೆಗೂಡಿ ನಾವು ಈ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. ಇನ್ನು ಮುಂದೆ ಸಹ ದೇವಾನಂದ ಶೆಟ್ಟಿ ಅವರ ಮುಖಾಂತರ ಅವರ ಮುಂದಾಳತ್ವದಲ್ಲಿ ನಾವೆಲ್ಲರೂ ಸಾಥ್ ಕೊಟ್ಟು ಒಳ್ಳೆ ಚೆನ್ನಾಗಿ ಆ ಕಾರ್ಯಕ್ರಮ ನಡ್ಸ್ಕೊಂಡು ಹೋಗ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಹಳಷ್ಟು ಬಹುತೇಕ ಈ ತುಳುವೇಶ್ವರ ದೇವಾಲಯದ ಬಹುತೇಕ ಮಾಹಿತಿಗಳು ನಮಗೆ ಸಿಕ್ಕಿರಬಹುದು. ದೇವಾನಂದ ಶೆಟ್ಟರು, ಅದೇ ರೀತಿ ಈ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ದಿನಕರ ಶೆಟ್ಟಿ ಅವರು ಅನೇಕ ಮಾಹಿತಿಗಳನ್ನ ಈ ನಂದಿಯ ಬಗ್ಗೆ ಇರಲಿ ಒಟ್ಟು ಮಾಹಿತಿಗಳನ್ನ ಮುಂದಿನ ಯೋಜನೆಗಳ ಬಗ್ಗೆ ವಿವರವಾಗಿ ತಿಳಿಸಿದ್ದಾರೆ. ಅಂತೂ ತುಳುನಾಡಿನ ಸಂಸ್ಕೃತಿಯ ಆಧ್ಯಾತ್ಮಿಕತೆಯ ವೈಭವವನ್ನ ಸಾರುವಂತಹ ತುಳುವೇಶ್ವರ ದೇವಸ್ಥಾನ ಒಂದು ಸುಂದರವಾಗಿ ಮೂಡಿ ಬರ್ಲಿಕ್ಕಿದೆ ಎನ್ನುವಂಥ ಸಂತೋಷ ನಮಗೆಲ್ಲರಿಗೂ ಈ ಎಲ್ಲ ವಿಚಾರಗಳನ್ನ ಕೇಳಿದಾಗ ನಮ್ಮೆಲ್ಲರಲ್ಲಿ ಭಕ್ತಿ ಭಾವ ಉಕ್ಕಿ ಬಂದಿರಬಹುದು. ಎಲ್ಲರಿಗೂ ವಂದನೆಗಳು.